ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ, ಅವರ ಹಿಡನ್ ಇಂಟೆನ್ಷನ್ಸ್ ಏನಿದೆ, ಅವರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮಗೇನಾಗುತ್ತೆ, ಅವ್ರು ನಿಮ್ಮ ಲೈಫಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮಗೆ ಕೂಲಂಕುಷವಾಗಿ ಈ ವಿಡಿಯೋನಲ್ಲಿ ಒಂದು ಕ್ಲಾರಿಟಿ ಅಂತೂ ಖಂಡಿತ ಸಿಗುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರ ಹಿಡನ್ ಇಂಟೆನ್ಷನ್ಸ್, ಅಜೆಂಡಾ ಏನಿದೆ, ಇದ್ರ ಕುರಿತಾಗಿ ರೀಡಿಂಗ್ ಆಗಿರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಮೊದಲನೆಯ ಕಾರ್ಡ್ ಫೈಲ್, ಎರಡನೆಯ ಕಾರ್ಡ್ ಫೈಲ್ ಹಾಗೂ ಇದು ಮೂರನೆಯ ಕಾರ್ಡ್ ಫೈಲ್. ಓಕೆ, ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಇದೆ, ಹಾಗೂ ಕೆಲವು ಮೆಸೇಜಸ್ ದೈವದಿಂದ ಕೂಡ ನಾನು ತೆಗಿತಾ ಹೋಗ್ತೇನೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದು ಸರಿನಾ ಇಲ್ವಾ, ಈ ಕುರಿತಾಗಿ ಈ ರೀಡಿಂಗ್ನ ಮಾಡ್ತೀನಿ. ಸೊ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೆವೆನ್ ಆಫ್ ಕಪ್ಸ್ ಬಂದಿದೆ. ಅವರು ಸೆವೆನ್ ಆಫ್ ಕಪ್ಸ್ ಬಂದಾಗ ಏನಾಗುತ್ತೆ ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ನಿಮ್ಮನ್ನ. ಓಕೆ, ಅವ್ರು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತು ನಿಮ್ಮ ಹಾರ್ಟ್ ಬ್ರೇಕ್ ತುಂಬ ಸಲ ಮಾಡಿದ್ದಾರೆ, ನಿಮಗೆ ಬೇಜಾರು ಮಾಡಿದ್ದಾರೆ, ಕೊಂಕು ಮಾತಾಡಿದ್ದಾರೆ, ನೋವು ಉಂಟು ಮಾಡಿದ್ದಾರೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಇಮೋಷನ್ಸ್ ಜಾಸ್ತಿ ನಾನು ನೋಡ್ತಾ ಇದ್ದೀನಿ. ಸ್ಟ್ರಾಂಗ್ ಎಮೋಷನ್ಸ್, ಎಕ್ಸ್ಟ್ರೀಮ್ ಎಮೋಷನ್ಸ್ ಅಂತಲೂ ಹೇಳ್ಬೋದು. ಹಾವಿದೆ, ಹಾಗೂ ಹಾರ್ಟ್ ಬ್ರೇಕ್ ಇದೆ, ಸ್ಕಲ್ ಇದೆ. ಸೊ ಇದೆಲ್ಲ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಅಂದರೆ ದಿಸ್ ಇಸ್ ನಾಟ್ ಲುಕಿಂಗ್ ಹೆಲ್ದಿ. ಮೇ ಬಿ ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ. ಅಂದರೆ ಅಟ್ರ್ಯಾಕ್ಷನ್ ಜಾಸ್ತಿ ಇದೆ ಈ ರಿಲೇಷನ್ಶಿಪ್ನಲ್ಲಿ. ನಿಮಗೂ ಅವ್ರಿಗೂ ಲೈಕ್ ಒಬ್ಬರನ್ನೊಬ್ಬರು ಬಿಡೋಕ್ಕಾಗೋದಿಲ್ಲ. ನೋವಿದ್ರೂ ಕೂಡ ಇಬ್ಬರು ಇರಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟಲ್ಲಿ ಇರಬಹುದು. ಅಂದರೆ ನೀವು ಮಾತು ಬಿಟ್ಟರೂ ಕೂಡ ಹಾಗೆ ಲೈಕ್ ಪ್ಯಾಚಪ್ ಆಗಿಬಿಡ್ತೀರಾ. ಆ ಥರದ ಒಂದು ರಿಲೇಷನ್ಶಿಪ್ನಲ್ಲಿ ಟಾಕ್ಸಿಕ್ ಕನೆಕ್ಷನ್ ಅನ್ನುವಂಥ ಒಂದು ಚಿಹ್ನೆ, ಆ ಒಂದು ಸೈನ್ಸ್ನ ನೋಡ್ತಿದ್ರು ಕೂಡ ನಾನು ಒಬ್ಬರನ್ನೊಬ್ಬರು ಬಿಡಕ್ಕೆ ಆಗದೆ ಇರುವಂಥ ಒಂದು ರಿಲೇಷನ್ಶಿಪ್ ಆಗಿದೆ ಇದು. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರನ್ನ ನೀವು ತುಂಬ ಫೊಗಿವ್ ಮಾಡಿದ್ದೀರಾ. ಅವ್ರನ್ನ ನೀವು ಸರಿ ಹೋಗ್ತಾರೆ ಅಂತ ಬಹಳಷ್ಟು ಚಾನ್ಸಸ್ ಈ ರಿಲೇಷನ್ಶಿಪ್ಗೆ ನೀವು ಕೊಟ್ಟಿದ್ದೀರಾ ಅಂತಲೂ ನಾನು ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ಹೇಗೆ ಅಂದರೆ ಚಂಚಲತೆ ಜಾಸ್ತಿ ಇದೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ. ಹಾಗೂ ನಿಮ್ಮನ್ನು ಒಂದು ಆಪ್ಷನ್ ಆಗು ಇಟ್ಕೊಂಡಿದ್ದಾರೆ ಇವರು. ಅಂದರೆ ಬೇರೆ ಅವ್ರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಲೈಫ್ನಲ್ಲಿ. ಅಂದರೆ ಯು ವಿಲ್ ಬಿ ಲೈಕ್ ಎನ್ ಆಪ್ಷನ್. ಹಾಗೆ ಯುವರ್ ಕಮಿಟ್ಮೆಂಟ್ ಇಸ್ ಬೀಯಿಂಗ್ ಟೆಸ್ಟೆಡ್ ಅಂತ ಬರ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅದು ಒಂದು ಥ್ರೆಟ್ ಆಗ್ತಾ ಇದೆ. ಏಕೆಂದರೆ ಒಂದಷ್ಟು ಇತ್ತೀಚೆಗೆ ಘಟನೆಗಳು ಏನು ನಡೆದಿದೆ ಅದು ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ಇವ್ರು ಬೇಕಾ ಬೇಡವಾ ಅಂತ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ಯಾಕಂದರೆ ಅವ್ರು ಅಷ್ಟು ನೋವು ಉಂಟು ಮಾಡಿದ್ದಾರೆ ನಿಮಗೆ. ಸೊ ಟೆಸ್ಟಿಂಗ್ ಪೀರಿಯಡ್ ಇದು ನಿಮಗೆ. ಅವ್ರಿಗೆ ಆನ್ಸರ್ಸ್ ಯುವರ್ ನೀಡ್ ಆರ್ ಕಮ್ಮಿಂಗ್ ಅಂತ ಬರ್ತಾ ಇದೆ. ಇನ್ನು ನೀವು ಹೆಚ್ಚು ಈ ರಿಲೇಷನ್ಶಿಪ್ನಲ್ಲಿ ಮುಂಬರುವ ದಿನಗಳಲ್ಲಿ ಪಡಿತಾ ಹೋಗ್ತೀರಾ. ನಿಮ್ಗೊಂದು ಕ್ಲಾರಿಟಿ ಈ ರಿಲೇಷನ್ಶಿಪ್ ಬಗ್ಗೆ ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ. ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್ ಅಂತ ಬರ್ತಾ ಇದೆ. ಸೊ ನಾನಿಲ್ಲಿ ಒಂದೇನಂದರೆ ನೀವಿಬ್ಬರು ಬೇರೆ ಆಗ್ತೀರಾ, ಸೆಪರೇಟ್ ಆಗ್ತೀರಾ ಅಂತ ನೋಡ್ತಾ ಇಲ್ಲ. ಆದರೆ ದಿಸ್ ರಿಲೇಷನ್ಶಿಪ್ ವಿಲ್ ಬಿ ಫಿಲ್ಡ್ ವಿತ್ ಡ್ರಾಮಾ ಅಂತ ನಾನು ತುಂಬ ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ನಿಮಗೆ ನೋವು ಕೊಡ್ತಾರೆ, ಹಾಗೆ ಪ್ರೀತಿ ಕೊಡ್ತಾರೆ. ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇವ್ರನ್ನ ನಾನು ಇಟ್ಕೋಬೇಕಾ ಬೇಡವಾ. ಹಾಗೂ ನೀವು ಯಾವಾಗ ಬಿಟ್ಬಿಟ್ಟು ಹೋಗ್ತೀರಾ ಅನ್ನುವಂಥ ಒಂದು ಭಯ ಬರುತ್ತೆ. ಅವ್ರು ನಿಮ್ಮನ್ನು ಅಷ್ಟೇ ಹೆಚ್ಚು ಅಟೆನ್ಷನ್ ಕೊಟ್ಟು ಇಟ್ಕೊಳ್ತಾರೆ ಅವ್ರ ಲೈಫಲ್ಲಿ. ಸೊ ಏನಾಗ್ತಾ ಇದೆ ಅಂದರೆ ನೀವು ತುಂಬಾ ಇವರಿಗೆ ಪ್ರೀತಿನ ಕೊಟ್ಟಾಗಿರ್ಬೋದು, ಚಾನ್ಸಸ್ನ ಕೊಟ್ಟಾಗಿರ್ಬೋದು. ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ಆಗಿ ಎಲ್ಲ ಮುಗಿದ್ರೂ ಕೂಡ ನಿಮಗೆ ಬಿಡಬೇಕು ಅನ್ನುವಂಥ ಒಂದು ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಪಡಿಬೇಕು ಅನ್ನೋ ಹಠಕ್ಕೆ ಒಳಗಾಗ್ತಾರೆ. ಸೊ ಇದೊಂಥರ ಚೇಸಿಂಗ್ ರಿಲೇಷನ್ಶಿಪ್ ಪ್ಯಾಟರ್ನ್ ಆಗಿದೆ ಅಂತಲೂ ಹೇಳ್ಬೋದು. ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂದರೆ ಅಫ್ಕೋರ್ಸ್ ನೀವು ಅವರು ಒಂದು ಜರ್ನಿನಲ್ಲಿದ್ದೀರಾ. ಅವರು ನಿಮ್ಮನ್ನು ಬಿಡೋಕ್ಕಾಗಲ್ಲ, ನೀವು ಅವರನ್ನು ಬಿಡೋಕ್ಕಾಗಲ್ಲ. ಮತ್ತು ನಿಧಾನ ಸ್ಥಿತಿಯಲ್ಲಿ ಈ ಒಂದು
ಪರ್ಸನ್ ಮೈಂಡ್ಸೆಟ್ ಕೂಡ ಬದಲಾಗತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಒಬ್ಬ ಹೊಸ ವ್ಯಕ್ತಿ ಆಗ್ತಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ನಿಧಾನವಾಗಿ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ನಿಮ್ಮನ್ನು ಅವ್ರು ಯಾವತ್ತೂ ಕಳ್ಕೋಬೇಕು ಅನ್ನುವಂಥ ಯೋಚನೆಯಲ್ಲಿ ಇಲ್ಲ. ಅವ್ರ ಉದ್ದೇಶ ನಿಮ್ಮ ಬಗ್ಗೆ ಏನಾಗಿದೆ ಅಂತ ಕೂಡ ನೋಡೋಣ ನಾವು. ಈ ವ್ಯಕ್ತಿಯ ಉದ್ದೇಶಗಳೇನಾಗಿದೆ. ಟ್ರಾನ್ಸಿಷನ್ ಕಾರ್ಡ್ ಬಂದಿದೆ. ದ ಗ್ರೀನ್ ವಿಮೆನ್ ಅಂದರೆ ನಿಮ್ಮನ್ನು ಅವರು ಲಕ್ಕಿ ಚಾಮ್ ಆಗು ನೋಡ್ತಾರೆ. ಲಕ್ಕಿ ಅಂದರೆ ನೀವು ಅವ್ರಿಗೆ ಅದೃಷ್ಟವಂತ ಇರುವಂಥ ಒಂದು ಎನರ್ಜಿನ ಪಾಸ್ ಮಾಡ್ತೀರಾ. ನೀವಿಲ್ಲದೆ ಅವ್ರ ಲೈಫ್ ಝೀರೋ ಆ ಥರನೂ ಅವ್ರಿಗೆ ಗೊತ್ತಿದೆ. ನಿಮ್ಮ ವ್ಯಾಲ್ಯೂ ಗೊತ್ತಿದ್ರೂ ಕೂಡ ಅವ್ರು ನಿಮಗೆ ನೋವು ಉಂಟು ಮಾಡ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಒಂದು ನೀವೇನು ಮಾಡಬೇಕಾಗತ್ತೆ, ಅವ್ರು ಏನೇನು ಹೇಳ್ತಾರೆ ಎಲ್ಲವನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಅವ್ರ ವಿರುದ್ಧವಾಗಿ ಹೋಗ್ತೀರಾ ಅವ್ರು ಅದನ್ನು ಇಷ್ಟಪಡೋದಿಲ್ಲ. ಅದು ಒಂದು ಪ್ರಾಬ್ಲಮ್ ಇದೆ ಈ ಒಂದು ರಿಲೇಷನ್ಶಿಪ್ನಲ್ಲಿ. ಎಲ್ಲ ಅವ್ರಿಗೆ ತಕ್ಕ ಹಾಗೇ ನಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಲ್ಲಿ ಅವರು ನೋಡ್ತಾ ಇದ್ದಾರೆ, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಅದನ್ನು ನೀವು ಬ್ರೇಕ್ ಮಾಡಬೇಕು. ಆ ಪ್ಯಾಟರ್ನ್ನ ನೀವು ಬ್ರೇಕ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಐಡೆಂಟಿಟಿನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಕಡೆಗೆ ನೀವಿನ್ನೂ ಫೋಕಸ್ ಮಾಡಿ. ಅವ್ರು ನಿಮ್ಮನ್ನೆಲ್ಲೂ ಬಿಟ್ಟು ಹೋಗಲ್ಲ, ಹಾಗೆ ನೀವು ಅವ್ರನ್ನೆಲ್ಲೂ ಬಿಟ್ಟು ಹೋಗಲ್ಲ. ಏಕೆಂದರೆ ಆ ಥರ ಒಂದು ಬಾಂಡಿಂಗ್ ನಿಮ್ಮ ಅವರ ನಡುವೆ ಇದೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಅವ್ರು ಇವಾಗ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅವ್ರು ನಿಮಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ. ಇದನ್ನು ಬ್ರೇಕ್ ಮಾಡಬೇಕು ಅಂದಾಗ ನೀವು ಒಂದು ಸ್ಪೇಸ್ ತೊಗೊಳ್ಳಿ, ಸ್ವಲ್ಪ ದೂರ ಹೋಗಬೇಕಾಗತ್ತೆ. ಹಾಗೂ ನಿಮ್ಮ ಕಡೆಗೆ, ನಿಮ್ಮ ಲೈಫ್ ಕಡೆಗೆ, ನಿಮ್ಮ ಗೋಲ್ಸ್ ಕಡೆಗೆ ಅಂದರೆ ನಿಮ್ಮ ಗುರಿಗಳ ಕಡೆಗೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಒಂದಷ್ಟು ಬದಲಾವಣೆ ಬರುತ್ತೆ. ಇನ್ನು 2 ಮಂತ್ಸ್ನಲ್ಲಿ ಈ ಒಂದು ಬಾಂಡಿಂಗ್, ಈ ಒಂದು ರಿಲೇಷನ್ಶಿಪ್ನಲ್ಲಿ ಏನು ಕಷ್ಟಗಳು ಅಥವಾ ಸ್ಟ್ರಗಲ್ಸ್ನ ನೀವು ನೋಡ್ತಾ ಇದ್ದೀರಾ ಅದರಲ್ಲಿ ನೀವು ಬದಲಾವಣೆನ ಅನುಭವಿಸ್ತೀರಾ ಅಂತ ಕೂಡ ಬರ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರ ನೋಡೋಕ್ಕೆ ಹೋದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಕೆಟ್ಟ ಉದ್ದೇಶಗಳಿಲ್ಲ, ಅಥವಾ ನಿಮ್ಮನ್ನು ಹಾಳು ಮಾಡಬೇಕು ಅಥವಾ ನಿಮಗೆ ಮೋಸ ಮಾಡಬೇಕು ಅನ್ನೋಂಥದ್ದಿಲ್ಲ. ಆದರೆ ತುಂಬ ಕಂಟ್ರೋಲಿಂಗ್ ಆ್ಯಂಡ್ ಡಾಮಿನೇಟಿಂಗ್ ಆ್ಯಟಿಟ್ಯೂಡ್ ಇದೆ. ಹಾಗೂ ನಿಮ್ಮನ್ನು ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಲೈಫ್ನಲ್ಲಿ. ಅಂದರೆ ನನ್ನಿಂದನೇ ಎಂಜಾಯ್ಮೆಂಟ್ ಸಿಗಬೇಕು ಅನ್ನುವಂಥ ಒಂದು ಪಾಸಿಟಿವ್ ಆ್ಯಟಿಟ್ಯೂಡು ಇದೆ. ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅವರು ಬದಲಾಗಬೇಕು. ನಾನು ಆಗಲೇ ಹೇಳಿದಾಗೆ ಕಂಪ್ಲೀಟಾಗಿ ಚೇಂಜ್ ಆಗಲ್ಲ, ಆದರೆ ನೀವು ಅವ್ರನ್ನ ಹ್ಯಾಂಡಲ್ ಮಾಡುವ ಶೈಲಿಯಲ್ಲಿ ಬದಲಾವಣೆ ಬಂದಾಗ ಅವರಲ್ಲೂ ಒಂದಷ್ಟು ಒಳ್ಳೆಯ ಚೇಂಜಸ್ನ ನೋಡಬಹುದು. ಎಲ್ಲವನ್ನು ಅವ್ರಿಗೆ ಹೇಗಾಗುತ್ತೋ, ಅವ್ರಿಗೆ ಹೇಗೆ ಕಂಫರ್ಟ್ ಇದೆಯೋ ಅದನ್ನು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ತನವನ್ನು ನೀವು ಕಳ್ಕೊಬೇಡಿ ಈ ಒಂದು ಜರ್ನಿನಲ್ಲಿ ಈ ವ್ಯಕ್ತಿ ಜೊತೆ. ಯಾಕಂದರೆ ಇಬ್ಬರಲ್ಲೂ ಆ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ, ನನಗೆ ಅರ್ಥ ಆಗ್ತಾ ಇದೆ. ಒಬ್ಬರನ್ನೊಬ್ಬರು ಬಿಡೋಕ್ಕಾಗಲ್ಲ. ಆದರೆ ಇವಾಗ ಸದ್ಯಕ್ಕೆ ಏನಾಗಿದೆ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಫೋರ್ ಆಫ್ ಪೆಂಟಕಲ್ಸ್ ಫಸ್ಟ್ ಕಾರ್ಡ್. ಸೊ ಈ ವ್ಯಕ್ತಿಗೆ ಕೊಡುವ ಬುದ್ಧಿ ಇಲ್ಲ, ಈ ವ್ಯಕ್ತಿಗೆ ಹಂಚುವ ಬುದ್ಧಿ ಇಲ್ಲ. ತುಂಬ ಸ್ವಾರ್ಥತೆ ಕೂಡಿದೆ ಈ ರಿಲೇಷನ್ಶಿಪ್ನಲ್ಲಿ. ಓಕೆ, ಒಂದು ರೀತಿಯಾದ ಕಡಿವಾಣ ಹಾಕ್ತಾರೆ, ನಿಮಗೆ ಕಂಟ್ರೋಲ್ ಮಾಡ್ತಾರೆ. ಓಕೆ, ಇಟ್ ಈಸ್ ವೆರಿ ಡಿಫಿಕಲ್ಟ್. ನೀವು ತುಂಬ ನೋವು ಅನುಭವಿಸ್ತಿದ್ದೀರ ಈ ವ್ಯಕ್ತಿ ಜೊತೆ ಇರೋದ್ರಿಂದ. ಹಾಗೂ 10 ಆಫ್ ಕಪ್ಸ್ ರಿವರ್ಸ್ ಬಂದಿರೋದ್ರಿಂದ ನಿಮಗೆ ವ್ಯಾಲ್ಯೂ ಹೋಗ್ಬಿಟ್ಟಿದೆ. ಅಂದರೆ ನಿಮ್ಮನ್ನು ನೀವು ಕಳ್ಕೊಂಡಿದ್ದೀರಾ. ಈ ಒಂದು ಪ್ರಾಬ್ಲಮ್ ಹೇಗಿದೆ ಅಂದರೆ ನೋಡಿ, ಕಷ್ಟಗಳು ಜಾಸ್ತಿ ಇದೆ ಈ ಒಂದು ರಿಲೇಷನ್ಶಿಪ್ನಲ್ಲಿ. ನೀವು ತುಂಬಾ ಸೋತಿದ್ದೀರಾ, ನರಳಿದ್ದೀರಾ, ಸ್ಟ್ರಗಲ್ ಮಾಡಿದ್ದೀರಾ. ನಿಮ್ಗೆ ಈ ವ್ಯಕ್ತಿ ನೋವಿನ ಅನುಭವ ಕೊಡೋದೇ ಹೆಚ್ಚಾಗಿದೆ, ಬಿಟ್ಟರೆ ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಸಿಹಿಯ ಅನುಭವ ಸಿಕ್ಕಿರ್ಬೋದು. ಓ ಮೈ ಗಾಡ್, 5 ಆಫ್ ಪೆಂಟಕಲ್ಸ್. ಕ್ಯಾನ್ ಯು ಸಿ ದಿ ಎನರ್ಜಿ? ನಾನು ಒಂದೂ ಕೂಡ ನಿಮಗೆ ಪೂರಕವಾಗಿರುವಂಥ ಕಾರ್ಡ್ ನೋಡ್ತಾ ಇಲ್ಲ. ಕೆಲವರಿಗೆ ಈ ವ್ಯಕ್ತಿ ಜೊತೆ ಮದುವೆ ಆಗಿರಬಹುದು, ಯಾಕಂದರೆ ಒಂದು ಕಮಿಟ್ಮೆಂಟ್, ಮದುವೆ, ರಿಲೇಷನ್ಶಿಪ್, ಲವ್ ಅದನ್ನು ನೋಡ್ತಾ ಇದ್ದೀನಿ. ಹಾಗೂ ಇದು ತುಂಬ ಟಾಕ್ಸಿಕ್ ಇದೆ ನಿಮಗೆ, ಆಯಿತಾ? ಈ ವ್ಯಕ್ತಿಯ ಉದ್ದೇಶ ಏನಂದರೆ ನಿಮ್ಮ ಲೈಫನ್ನು ಹಾಳು ಮಾಡಬೇಕು ಅನ್ನೋದೇ ಇದೆ ಇವರ ಇಂಟೆನ್ಷನ್. ಹಾಗೂ ಅವ್ರಿಗೇನು ಉಪಯೋಗ ಆಗುತ್ತೆ ನಿಮ್ಮಿಂದ ಅನ್ನೋವಂಥ ಒಂದು ದೃಷ್ಟಿಕೋನದಲ್ಲೇ ಅವ್ರು ಯಾವಾಗಲೂ ನೋಡ್ತಾರೆ ನಿಮ್ಮನ್ನ. ಅವ್ರಿಗೆ ಯಾವಾಗ ನಿಮ್ಮಿಂದ ಹೆಲ್ಪ್ ಬೇಕಾಗುತ್ತೆ ಆವಾಗ ತುಂಬಾ ಪ್ರೀತಿಯಿಂದ ಇರ್ತಾರೆ ನಿಮ್ಮ ಹತ್ರ.
ಮತ್ತು ನೀವು ಬೇಡ ಅಂದಾಗ ಹಾಗೆ ಇಗ್ನೋರ್ ಮಾಡಿಬಿಡ್ತಾರೆ. ಬೇರೆಯವ್ರು ಯಾರಾದರೂ ಲೈಫಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಿಮ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹಾಗೂ ಒಂದು ರೀತಿಯಾದ ಜಿಪುಣ ಅಥವಾ ಒಂಥರ ಮೈಸರ್ ಅಂತ ಹೇಳ್ತೀವಿ ಇದನ್ನು ಇಂಗ್ಲೀಷ್ನಲ್ಲಿ, ಅಂದರೆ ಗ್ರೀಡಿನೆಸ್ ಇದೆ. ಹಾಗೂ ನನಗೆ ಮಾತ್ರ ಸಂತೋಷ ಸಿಗಬೇಕು ಮತ್ತು ಹಣದ ವಿಷಯದಲ್ಲಿ ಅವರು ಖರ್ಚು ಮಾಡ್ಕೊಳ್ತಾರೆ. ನಿಮಗೆ ಅಂತ ಬಂದಾಗ ನಿಮಗೆ ಖರ್ಚು ಮಾಡೋದಿಲ್ಲ. ಗಿಫ್ಟ್ಸ್ ಕೊಡೋದು ನಾನು ನೋಡಿಲ್ಲ. ಗಿಫ್ಟ್ ಕೊಟ್ಟಿರೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಕೊಟ್ಟೇ ಇಲ್ಲ ಅನ್ಬೋದು ಕೆಲವರಿಗೆ. ಏನಾದ್ರು ಕೊಟ್ಟಿದ್ರು ಕೂಡ ಅದೇನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೇ ಕೊಟ್ಟಿದ್ದಾರೆ ಅಂತ. ಒಂದು ದೈವದಿಂದ ಏನು ಮೆಸೇಜ್ ಬರ್ತಿದೆ ಅಂದರೆ ನಿಮಗೆ ಲಕ್ ಈಸ್ ಆನ್ ಯೋರ್ ಸೈಡ್ ಅಂತ ಬರ್ತಾ ಇದೆ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ಸೊ ನೀವು ಇದನ್ನು ಕರೆಕ್ಟಾಗಿ ಓದಬೇಕಾಗತ್ತೆ. ಈ ಒಂದು ಸಿಚುವೇಶನ್, ಈ ಒಂದು ರಿಲೇಷನ್ಶಿಪ್ನಲ್ಲಿ ನಿಮಗೇನು ಸಿಗೋದಿಲ್ಲ. ಯಾಕಂದರೆ ನೀವೆಲ್ಲ ತ್ಯಾಗ ಮಾಡಿಬಿಟ್ಟಿದ್ದೀರಾ, ನಿಮ್ಮನ್ನೇ ನೀವು ತ್ಯಾಗ ಮಾಡಿಬಿಟ್ಟಿದ್ದೀರಾ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂತ ಬರ್ತಾ ಇದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನೀವು ತುಂಬ ಇಮೋಷ್ನಲಿ ಅಟ್ಯಾಚ್ ಆಗಿದ್ದೀರಾ. ಹಾಗೂ ಇವ್ರನ್ನ ಬಿಟ್ಟರೆ ನನ್ನ ಲೈಫ್ ಹಾಳಾಗುತ್ತೆ ಅನ್ನುವಂಥ ಒಂದು ಯೋಚನೆಯಲ್ಲಿದ್ದೀರಾ. ಹಾಗೂ ನೀವು ತುಂಬಾ ಈ ವ್ಯಕ್ತಿಗೆ ಚಾನ್ಸಸ್ ನಿಮ್ಮ ಕಡೆಯಿಂದ ಕೊಟ್ಟಿದ್ದೀರಾ. ಬದಲಾಗ್ತಾರೋ ಏನೋ, ಸರಿ ಹೋಗುತ್ತೋ ಏನೋ, ನೀವು ತುಂಬ ದೇವರನ್ನ ಮೊರೆ ಹೋಗಿರ್ಬೋದು, ನಂಬಿಕೆ ಇಟ್ಕೊಂಡಿರಬಹುದು, ನಾನು ಬದಲಾಯಿಸ್ತೀನಿ ಅಂತ ಕೂಡ ನಿಮ್ಮ ಕಡೆಯಿಂದ ತುಂಬ ಎಫರ್ಟ್ಸ್ ಹಾಕಿರಬಹುದು. ಆದರೆ ಈ ವ್ಯಕ್ತಿ ಹೇಗೆ ಅಂದರೆ ನಿಮಗೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನೂ ಒಳ್ಳೇದು ಮಾಡೇ ಇಲ್ಲ. ಹಾಗೂ ಏನಾದರೂ ಮಾಡಿದರೂ ಕೂಡ ಅದರಲ್ಲೂ ಏನೋ ಸ್ವಾರ್ಥತೆ ಇರುತ್ತೆ. ಐ ಆಮ್ ಸೀಯಿಂಗ್ ಸಮ್ ನಾರ್ಸಿಸಿಸ್ಟ್ ಸೈನ್ಸ್ ಆಲ್ಸೋ. ಈ ವ್ಯಕ್ತಿ ನಾರ್ಸಿಸಿಸ್ಟ್ ಕೂಡ ಆಗಿರ್ಬೋದು. ಈ ವ್ಯಕ್ತಿಗೆ ನಿಮ್ಮನ್ನು ಬಿಡೋಕ್ಕಿಷ್ಟ ಇಲ್ಲ. ಯಾಕೆಂದರೆ ನಿಮ್ಮಿಂದ ಎಲ್ಲ ಅವ್ರಿಗೆ ಸಿಗುವಾಗ ನಿಮ್ಮನ್ನು ಯಾಕೆ ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ನಿಮಗೆ ಇವ್ರು ಬೇಡ ಅನ್ನುವಂಥ ಒಂದು ಯೋಚನೆ ಬರ್ತಾ ಇದೆ. ಇತ್ತೀಚೆಗೆ ನಿಮ್ಗೆ ಇವ್ರು ಬೇಡ, ನನಗೆ ಸಾಕಾಯಿತು, ಈ ಥರ ನಿಮಗೆ ಅರ್ಥ ಆಗ್ತಾ ಇದೆ. ನಿಮ್ಗೆ ಇದರಲ್ಲಿ ಬಹಳ ಸಂಕಟ ಆಗ್ತಾ ಇದೆ. ಏಕೆಂದರೆ ದಿನದಿಂದ ದಿನಕ್ಕೆ ಅವರ ಒಂದು ಟ್ರೀಟ್ಮೆಂಟ್ ನಿಮ್ಮ ಕಡೆಗೆ ತುಂಬ ನೆಗೆಟಿವ್ ಆಗಿದೆ, ಕಹಿಯಾಗಿದೆ. ಹಾಗೂ ನಿಮಗೆ ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇದರಿಂದ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೂ ಎಷ್ಟೋ ಜನ ನೀವು ನಿಮ್ಮ ಲೈಫಿಂದ ಕಟ್ ಆಫ್ ಮಾಡಿದ್ದೀರಾ. ಈ ವ್ಯಕ್ತಿಗೋಸ್ಕರ ನಿಮ್ಮನ್ನು ನೀವು ಬಲಿ ಕೊಟ್ಟಿದ್ದೀರಾ ಅಂತಲೇ ಹೇಳ್ಬೋದು. ಆ ಥರ ಎಕ್ಸ್ಟ್ರೀಮ್ ಲೆವೆಲ್ಗೂ ಕೂಡ ಹೋಗಿದ್ದೀರಾ. ಸೊ ಇವಾಗ ಏನಂದರೆ ಇನ್ನು ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿದ್ದರೆ ನೀವಿನ್ನೂ ನರಕ ಮತ್ತು ನೋವನ್ನೇ ಅನುಭವಿಸ್ತೀರಾ. ಹಾಗೇ ಇರುತ್ತೆ, ಇನ್ನೇನೋ ಬದಲಾವಣೆ ಅಂತ ಇರೋದಿಲ್ಲ. ಇವರ ಉದ್ದೇಶ ಯಾವತ್ತೂ ನಿಮ್ಮನ್ನು ಕೀಳಾಗಿ ನೋಡಬೇಕು, ನಿಮ್ಮನ್ನು ಕಂಡಮ್ ಮಾಡಬೇಕು, ಹಾಗೂ ನಿಮ್ಮನ್ನು ಬೆಳೆಯೋಕ್ಕೆ ಬಿಡಬಾರ್ದು ಅನ್ನೋದೇ ಇದೆ. ತುಂಬ ಕ್ಲಿಯರ್ ಆಗಿದೆ. ಸೊ ನೀವು ಎಷ್ಟು ಸಲ ಕೇಳಿದ್ರೂ ಹಾಗೆ ಬರುತ್ತೆ. ಈ ಒಂದು ರೀಡಿಂಗ್ನಲ್ಲಿ ಹಾಗೇ ಇದೆ. ನಾನು ಇನ್ನೇನು ಒಳ್ಳೆಯದು ಅಂತ ನೋಡ್ತಾ ಇಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಈಗ ಟೈಮ್ ಬಂದಿದೆ ಬದಲಾಗೋದಕ್ಕೆ, ಬದಲಾವಣೆ ತರುವುದಕ್ಕೆ. ಅದು ನಿಮ್ಮ ಕೈನಲ್ಲೇ ಇರೋದು. ಯಾಕಂದರೆ ನೀವು ಇಲ್ಲಿ ಈ ಭೂಮಿ ಮೇಲೆ ಇರೋದು ನರಳೋದಕ್ಕಲ್ಲ, ಹಾಗೂ ಇನ್ನೊಬ್ಬರ ಲೈಫ್ನ ಸರಿ ಮಾಡೋದಕ್ಕೂ ಅಲ್ಲ. ನಿಮ್ಮ ಲೈಫ್ನಲ್ಲಿ ನೀವೇನೇನು ಮಾಡ್ಬೋದು, ಯಾವ ಒಂದು ವಿಷಯದಲ್ಲಿ ನೀವು ಬೆಳಿಬಹುದು, ಹಾಗೂ ಬೇರೆಯವ್ರಿಗೆ ಪೂರಕವಾಗಿ ಇರಬಹುದು, ಒಂದು ಸಪೋರ್ಟ್ ಆಗಿರಬಹುದು, ಸೊಸೈಟಿಗಿನ್ನ ನಾನೇನೇನು ಮಾಡ್ಬೋದು ಅಂತ ದೊಡ್ಡ ದೊಡ್ಡ ವಿಷಯದ ಕಡೆಗೆ ಗಮನ ಕೊಟ್ಕೊಂಡು ನಿಮ್ಮ ಲೈಫ್ನ ನೀವು ಸರಿ ಮಾಡ್ಕೋಬೇಕು. ಇನ್ನು ನೀವು ಚಾನ್ಸಸ್ ಕೊಡೋದ್ರಲ್ಲಿ ಈ ವ್ಯಕ್ತಿಗೆ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಯಾಕಂದರೆ ಈ ವ್ಯಕ್ತಿ ನಿಮ್ಮನ್ನು ಈ ಥರ ಅವರ ಒಂದು ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ನಿಮ್ಮನ್ನು ನೀವೇ ಎಷ್ಟು ಒಂದು ಸಿಚುವೇಶನ್ಗೆ ಹಾಕ್ಕೊಳ್ತೀರಾ. ಯಾಕಂದರೆ ಕಷ್ಟ ಹೋಗೋದೇ ಇಲ್ಲ. ಇವ್ರ ಜೊತೆ ಇದ್ದಷ್ಟು ನೀವು ಬರೀ ನರಕನೇ ಅನುಭವಿಸ್ತೀರಾ. ಈ ಥರ ಒಂದು ಜೈಲಲ್ಲಿ ಇರುವಂಥ ಅನುಭವ ಸಿಗುತ್ತೆ ನಿಮಗೆ. ಓಕೆ, ತುಂಬ ಸ್ಟ್ರೇಟಾಗೆ ಹೇಳ್ತೀನಿ ನಾನು. ನಿಮಗೆ ಅದಿಷ್ಟ ಆಗುತ್ತೋ ಇಲ್ವೋ ನಿಮಗೆ ಬಿಟ್ಟಿದ್ದು. ಬಟ್ ಏನು ರೀಡಿಂಗಲ್ಲಿ ಬರುತ್ತೆ ನಾನು ನಿಮ್ಗೆ ಹೇಳಬೇಕಾಗತ್ತೆ. ಓಕೆ, ಈಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಇವರ ಇಂಟೆನ್ಷನ್ಸ್ ಏನಿದೆ, ಇವ್ರನ್ನ ನೀವು ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ, ಇವರು ನಿಮ್ಮ ಲೈಫ್ನಲ್ಲಿ ಇರುವುದರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಫ್ಯೂಚರ್ ಹೇಗಿರುತ್ತೆ ಅನ್ನುವ ವಿಷಯವಾಗಿ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ನಾನು ನಿಮಗೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರಿಲೇಷನ್ಶಿಪ್ನಲ್ಲಿ ಏನು ನಡೀತಾ ಇದೆ, ಹಾಗೂ ಸರಿ ಹೋಗುತ್ತಾ, ಈ ವ್ಯಕ್ತಿ ನಿಮಗೆ ಒಳ್ಳೆಯವರ, ಅಥವಾ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತಾ. ಸೊ ಇಂಪ್ರೂವ್ಮೆಂಟ್ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸ್ ಇಲ್ಲ.
ಈ ಒಂದು ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಇದೆ, ಆದರೆ ಸಾಲ್ವ್ ಮಾಡ್ಕೋಬೋದು ಅಂತ ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇನ್ನು ದೈವದಿಂದ ಏನು ಈ ಒಂದು ರಿಲೇಷನ್ಶಿಪ್ ವಿಷಯವಾಗಿ ನಿಮಗೆ ಮೆಸೇಜಸ್ ಬಂದಿದೆ ಅಂತ ಕೂಡ ಹೇಳ್ತೀನಿ. ವರ್ಕ್ ಥ್ರೂ ಯೋರ್ ಫಿಯರ್ಸ್ ಅಂತ ಬರ್ತಾ ಇದೆ. ನೀವು ಬದಲಾಗಬೇಕು, ಅವರು ಬದಲಾಗಬೇಕು, ಹಾಗೂ ಬದಲಾವಣೆ ಇಬ್ಬರಲ್ಲೂ ಬರುತ್ತೆ ಮುಂಬರುವ ದಿನಗಳಲ್ಲಿ ಅಂತ ಬರ್ತಾ ಇದೆ. ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್ ಅಂತ ತೋರಿಸ್ತಾ ಇದೆ. ಇದರರ್ಥ ಏನಂದರೆ ನಿಮ್ಮ ಲೈಫ್ನಲ್ಲಿ ನೀವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಬೆಳಿಬೇಕು, ಆ ವಿಷಯವಾಗೂ ಗಮನ ಕೊಡೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಆ ಒಂದು ಶೈಲಿ ಚೇಂಜ್ ಆಗುತ್ತೆ. ಓಕೆ, ಬದಲಾವಣೆ ನಿಮ್ಮಲ್ಲಿ ಫಸ್ಟ್ ತೊಗೊಂಡು ಬನ್ನಿ, ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ಳಿ ಅಂತ ಹೋಲ್ಡ್ ಯೋರ್ ವಿಷನ್ ಹೈ. ಓಕೆ, ನೀವು ನಿಮ್ಮ ಬಗ್ಗೆ ನೀವು ಎತ್ತರದ ಒಂದು ವಿಚಾರದ ಕಡೆಗೆ ಯೋಚನೆ ಮಾಡಬೇಕು ಅಲ್ವಾ, ಅದನ್ನು ಫಸ್ಟ್ ನೀವು ಮಾಡಿ. ಹಾಗೂ ಒಂದೇನೆಂದರೆ ಈ ವ್ಯಕ್ತಿ ನಿಮ್ಮನ್ನು ಒಂದು ಲಕ್ಷ್ಮಿ ರೂಪವಾಗಿ ಹಾಗೂ ಒಂದು ಲಕ್ಕಿ ಪರ್ಸನ್ ರೂಪವಾಗಿ ನಿಮ್ಮನ್ನು ನೋಡ್ತಾರೆ, ಆಯಿತಾ. ಇವ್ರ ಇಂಟೆನ್ಷನ್ಸ್ ನಿಮ್ಮನ್ನು ಯಾವಾಗಲೂ ಅವ್ರ ಲೈಫ್ನಲ್ಲಿ ಇಟ್ಕೋಬೇಕು ಅನ್ನುವಂಥ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತೂ ಖಂಡಿತವಾಗ್ಲೂ ಈ ವ್ಯಕ್ತಿ ಬೆಳೆಸ್ಕೊಂಡಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಮನಸ್ತಾಪಗಳಾಗ್ತಾ ಇರ್ಬೋದು, ಮಾತು ಬಿಟ್ಟಿರ್ಬೋದು, ಏನೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಆದರೆ ಈ ವ್ಯಕ್ತಿಯ ಉದ್ದೇಶ ಏನಿದೆ ಅಂದರೆ ನಿಮ್ಮನ್ನು ಅವ್ರ ಲೈಫ್ನಲ್ಲಿ ಖುಷಿಯಾಗಿ ಇಟ್ಕೋಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೂ ನಿಮ್ಮನ್ನು ಒಂದು ಹೈ ಎಂಡ್ ಲೆವೆಲಲ್ಲೇ ನೋಡ್ತಾರೆ, ಅಂದರೆ ನಿಮ್ಮನ್ನು ಅದ್ಭುತವಾದ ವ್ಯಕ್ತಿಯಾಗಿ ನಿಮ್ಮನ್ನು ತುಂಬ ಅಡ್ಮೈರ್ ಮಾಡ್ತಾರೆ. ನಿಮ್ಮನ್ನು ಹೊಗಳ್ಬೋದು, ನಿಮ್ಮ ಬ್ಯೂಟಿನ ಅಡ್ಮೈರ್ ಮಾಡ್ಬೋದು. ಅವರು ನಿಮ್ಮನ್ನು ತುಂಬ ಅಟ್ರ್ಯಾಕ್ಟಿವ್ ಆಗೂ ಕಾಣ್ತಾರೆ, ಅವ್ರು ಹಾಗೆ ನಿಮ್ಮನ್ನು ನೋಡ್ತಾರೆ, ಅವ್ರ ದೃಷ್ಟಿಕೋನ ಆಗಿದೆ ನಿಮ್ಮ ಬಗ್ಗೆ. ಸೊ ಸ್ಟಾರ್ ಬಂದಿರೋದ್ರಿಂದ ನೀವು ಇನ್ನೂ ಲೈಫ್ನಲ್ಲಿ ಅಂದರೆ ಬೆಳಿಬೇಕು, ಚೆನ್ನಾಗಾಗಬೇಕು, ಈ ಥರ ಆಸೆ ಕನಸುಗಳನ್ನ ಈ ವ್ಯಕ್ತಿ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಹಾಗೂ ನಿಮ್ಮ ಬಗ್ಗೆ, ಅವರ ಬಗ್ಗೆ ಒಳ್ಳೆಯ ಒಂದು ವಿಚಾರದ ಕಡೆಗೇ ಇದೆ ಮನಸ್ಸು. ಹಾಳು ಮಾಡಬೇಕು ಅಥವಾ ಮೋಸ ಮಾಡಬೇಕು ಅವ್ರು ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ ನಿಮ್ಮ ಬಗ್ಗೆ. ಸೊ ಕೆಲವರಿಗೆ ಈ ವ್ಯಕ್ತಿ ಜೊತೆ ಮದುವೆ ಆಗಿರ್ಬೋದು, ಕೆಲವರಿಗೆ ಒಂದು ರಿಲೇಷನ್ಶಿಪ್ ಇರ್ಬೋದು, ಕೆಲವರಿಗೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಆಗಿರಬಹುದು. ಬಟ್ ಈ ಬಾಂಡಿಂಗ್ ಏನೇ ಇರ್ಬೋದು ನಿಮ್ಮ ಅವರ ನಡುವೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರೂ ಬೆಳಿತೀರಾ, ಇಬ್ಬರು ಒಟ್ಟಿಗೆ ಬೆಳಿತೀರಾ. ಒಂದು ರಿಲೇಷನ್ಶಿಪ್ ಅಂದಾಗ ಹೇಗಿರಬೇಕು ಅಂದರೆ ನೀವು ಅವ್ರನ್ನ ಮೋಟಿವೇಟ್ ಮಾಡಬೇಕು, ಅವ್ರು ನಿಮ್ಮನ್ನು ಮೋಟಿವೇಟ್ ಮಾಡಬೇಕು, ಹಾಗೂ ಇಬ್ಬರೂ ಒಂದು ಜರ್ನಿನಲ್ಲಿ ಒಟ್ಟಿಗೆ ಬೆಳಿಬೇಕು. ಆವಾಗಲೇ ಆ ರಿಲೇಷನ್ಶಿಪ್ನಲ್ಲಿ ಅರ್ಥ ಮೀನಿಂಗ್ ಬರುತ್ತೆ, ಅರ್ಥಪೂರ್ಣವಾದ ಒಂದು ರಿಲೇಷನ್ಶಿಪ್ ಆಗುತ್ತೆ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಾನು ಅದೇ ನೋಡ್ತಾ ಇರೋದು, ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಕಾರ್ಡ್ ಸ್ಪ್ರೆಡ್ನಲ್ಲಿ ಇರೋದ್ರಿಂದ ನೀವು ಅಷ್ಟೇ ಚೆನ್ನಾಗಿ ಅದ್ಭುತವಾದ ಲೈಫ್ನ ನೋಡ್ತೀರಾ, ಹಾಗೂ ಅವರು ಅಷ್ಟೇ ಅದ್ಭುತವಾದ ಲೈಫ್ನ ನೋಡ್ತಾರೆ. ನೀವು ಅವ್ರಿಗೆ ಲಕ್ಕಿ ಆಗಿದ್ದೀರಾ, ಅವ್ರು ನಿಮಗೆ ಲಕ್ಕಿ ಆಗಿದ್ದಾರೆ. ಹಾಗೂ ಆ್ಯಕ್ಟಿವ್ನೆಸ್ ಇದೆ. ನೀವು ಅವ್ರ ಜೊತೆ ಕಮ್ಯುನಿಕೇಷನಲ್ಲಿರ್ತೀರ, ಅವರು ನಿಮ್ಮ ಜೊತೆ ಕಮ್ಯುನಿಕೇಷನಲ್ಲಿರ್ತಾರೆ. ಹಾಗೂ ಇಬ್ಬರು ಸೇರಿದ್ರೆ ಮಿರಾಕಲ್ ಆಗುತ್ತೆ. ಅಕಸ್ಮಾತ್ ನೀವು ಅವ್ರ ಜೊತೆ ಇದ್ದೀರಾ, ಇದೊಂದು ಲವ್ ರಿಲೇಷನ್ಶಿಪ್ ಆಗಿದೆ. ಯಾಕಂದರೆ ಇಂಟೆನ್ಷನ್ಸ್ ಅನ್ನುವ ವಿಷಯವಾಗಿ ಈ ಒಂದು ರೀಡಿಂಗ್ ಮಾಡ್ತಿರೋದು, ಇದು ಒಂದು ಲವ್ ರೀಡಿಂಗ್ ಅಂತ ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದು ಉದ್ದೇಶ ಏನು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಅಂತ ಇರೋವಂಥದ್ದು. ಸೊ ಆ ವಿಚಾರದಲ್ಲಿ ನೋಡಿದ್ರೆ ಅಕಸ್ಮಾತ್ ನೀವು ಇವ್ರನ್ನ ಒಂದು ಪಾರ್ಟ್ನರ್ ಆಗಿ ಪರಿಗಣಿಸ್ತಿದ್ದೀರಾ ಅಂದರೆ ಇವ್ರ ಜೊತೆ ಅದ್ಭುತವಾಗಿರುತ್ತೆ ಲೈಫ್. ಇವ್ರನ್ನ ಒಂದು ಫ್ರೆಂಡ್ ಆಗಿ ಪರಿಗಣಿಸ್ತಿದ್ದೀರಾ ಅಂದರೆ ಈ ರಿಲೇಷನ್ಶಿಪ್ ಕೂಡ ಇಟರ್ನಲ್ ಆಗಿರುತ್ತೆ. ಇಟರ್ನಲ್ ಅಂದರೆ ಲೈಫ್ ಲಾಂಗ್ ನೀವು ಅವರು ಜೊತೆಗಿರ್ತೀರ. ಒಂದು ಒಳ್ಳೆ ಬಾಂಡಿಂಗ್, ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಹಂಚ್ಕೊಂಡು ತುಂಬ ಚೆನ್ನಾಗಿರ್ತೀರ. ನೀವು ಕಷ್ಟ ಅಂದಾಗ ಅವ್ರ ಮೇಲೆ ರಿಲೈ ಮಾಡ್ಬೋದು, ಅವರು ನಿಮ್ಮ ಮೇಲೆ ರಿಲೈ ಮಾಡ್ಬೋದು. ಒಂದು ಗಿವ್ ಆ್ಯಂಡ್ ಟೇಕ್ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ರಿಲೇಷನ್ಶಿಪ್. ಅದನ್ನು ನಾನು ನೋಡ್ತಾ ಇದ್ದೀನಿ. ಆನ್ ದ ಹೋಲ್ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಈ ರಿಲೇಷನ್ಶಿಪ್ ಇನ್ನೂ ಅದ್ಭುತವಾಗಿ ಬೆಳೆಯುತ್ತೆ. ನೀವಿಬ್ಬರು ಒಳ್ಳೆಯ ಒಂದು ಇನ್ಫ್ಲೂಯೆನ್ಸ್ ಬೇರೆಯವ್ರಿಗೂ ಮಾಡ್ತೀರಾ ಒಟ್ಟಿಗೆ ಅಂತ ಬರ್ತಾ ಇದೆ. ಅಂದರೆ ಬೇರೆಯವರು ನಿಮ್ಮ ರಿಲೇಷನ್ಶಿಪ್ನ ನೋಡಿ ಅಡ್ಮೈರ್ ಮಾಡ್ತಾರೆ, ಖುಷಿ ಪಡ್ತಾರೆ ಅಂತ ಬರ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.